Gaura, really talk something. ಮೋಸ್ಟ್ ಬಿಗ್ಗೆಸ್ಟ್ ಮಿಸ್ಟೇಕ್ ಆಫ್ ಮೈ ಲೈಫ್ ಅನ್ಸುತ್ತೆ. ಏನ್ರಿ ಮೀಡಿಯಾ ನಿಮ್ದು ಬೆಳಗ್ಗೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ತರ ಫೀಲಿಂಗ್ ಬರ್ತಾ ಇದೆಯಾ ಇಲ್ವಾ? ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅಂತೂ ಕಡಿಮೆ ಆಯ್ತು. ಏನಕ್ಕಮ್ಮ ಹೋಮ ಮಾಡೋದು? ರಾತ್ರಿ ನಾನು ಪ್ರವೀಣ್ ಇಬ್ರು ಬೆಂಗಳೂರಿಗೆ ಹೋಗ್ತಾ ಇದೀವಿ. ಗ್ರೇಟ್ ಲೊಕೇಶನ್. ನನ್ನ ಹೆಂಡತಿ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ. ಗ್ರೇಟ್ ವೈಫ್. ಹೆಲೋ ಯು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಲ್ಲ, ನನ್ನ ಹೆಸರು ಗೌರಿ ಪ್ರವೀಣ್. ನಾನು ದುಬೈನ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಐ ನೋ ನಾನು ತುಂಬ ದಿನದಿಂದ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅಂತ ಸುಮಾರು ಜನ ನನಗೆ ಕೇಳಿದ್ರಿ ಯಾಕೆ ಇನ್ನೂ ಅಪ್ಲೋಡ್ ಮಾಡಿಲ್ಲ ಅಂತ. ಐ ಆಮ್ ವೆರಿ ಸಾರಿ ಅಬೌಟ್ ದ್ಯಾಟ್. ಯಾಕೆಂದರೆ ನಾನು ಲಾಸ್ಟ್ ಫ್ಯೂ ಡೇಸ್ ಬೆಂಗಳೂರಲ್ಲಿದ್ದೆ. ಬೆಂಗಳೂರಲ್ಲೂ ನಾನೇನು ಕರೆಕ್ಟಾಗಿ ಶೂಟ್ ಮಾಡೋಕ್ಕಾಗಿಲ್ಲ. ಮಾಡಿದ್ದೀನಿ, ಆದರೆ ಸ್ವಲ್ಪ ಬಿಟ್ ಬೈ ಬಿಟ್ ಮಾಡಿದ್ದೀನಿ. ಆ ವ್ಲಾಗ್ಗೆ ಹೆಡ್ಡು ಇಲ್ಲ ಟೇಲೂ ಇಲ್ಲ. ಸೊ ಅದನ್ನಂತೂ ನಾನು ಅಪ್ಲೋಡ್ ಮಾಡೋದಕ್ಕಾಗೋದಿಲ್ಲ. ಸೊ ಇನ್ನು ಮುಂದಿನ ಬರುವ ವ್ಲಾಗ್ಸ್ ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ, ನಿಮಗೂ ನೋಡೋದಕ್ಕೆ ಖುಷಿ ಅನಿಸುತ್ತೆ. ಸೊ ಸ್ಟೇ ಟ್ಯೂನ್ಡ್ ಫಾರ್ ದ್ಯಾಟ್. ಆಮೇಲೆ ಈ ವ್ಲಾಗ್ನ ಇಂಟೆಂಟ್ ಏನಂದರೆ, ನಮ್ಮಕ್ಕ ಹೊಸ ಮನೆ ತೊಗೊಂಡಿದ್ದಾಳೆ ಬೆಂಗಳೂರಲ್ಲಿ. ಸೊ ಮನೆ ಅಂದರೆ ಅಪಾರ್ಟ್ಮೆಂಟು ಫಾರ್ ಇನ್ವೆಸ್ಟ್ಮೆಂಟ್ ಪರ್ಪಸ್. ಸೊ ಅದ್ರದ್ದು ಹೌಸ್ ವಾರ್ಮಿಂಗ್ ಇದೆ, ಗೃಹ ಪ್ರವೇಶ ಇದೆ. ಪ್ಲಸ್ ನಾನು ಪ್ರವೀಣ್ ಇಬ್ಬರು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ದಟ್ ಈಸ್ ಒನ್ ಎಕ್ಸೈಟಿಂಗ್ ಪಾರ್ಟ್. ಯೂಶಲಿ ಪ್ರವೀಣ್ ಬ್ಯಾಂಗ್ಳೂರಿಗೆ ತುಂಬ ದಿನ ಬರೋದಿಲ್ಲ. ಈಸ್ ಅ ವೆರಿ ಬ್ಯುಸಿ ಪರ್ಸನ್ ಆ್ಯಸ್ ಯು ಆಲ್ ನೋ. ಸೊ ಅವರು ನನ್ನೊಟ್ಟಿಗೆ ಬರ್ತಾ ಇದ್ದಾರೆ. ಐ ಆಮ್ ಸೋ ಎಕ್ಸೈಟೆಡ್ ಫಾರ್ ದ್ಯಾಟ್. ಆಮೇಲೆ ಆ ಗೃಹ ಪ್ರವೇಶಕ್ಕೆ ನಾನು ಏನು ಬಟ್ಟೆನೇ ಪರ್ಚೇಸ್ ಮಾಡಿಲ್ಲ ಬೆಂಗಳೂರಲ್ಲಿ. ಇಲ್ಲಿಗೆ ಬಂದು ತೊಗೊಳ್ಳೋಣ ಅಂತ ನಾನು ಡಿಸೈಡ್ ಮಾಡಿದೆ. ಇಲ್ಲಿ ಏನು ಸಿಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ದುಬೈಲಿ ಮೀನಾ ಬಜಾರ್ ಅಂತ ಒಂದು ಸ್ಟ್ರೀಟ್ ಇದೆ. ಅಲ್ಲಿ ಪಾಕಿಸ್ತಾನಿ ಮತ್ತು ಇಂಡಿಯನ್ ಸ್ಟೋರ್ಸ್ ಇದೆ. ಅಲ್ಲಿ ಏನಾದರೂ ಸಿಗುತ್ತಾ ಟ್ರೈ ಮಾಡ್ತೀನಿ. ಅಫ್ಕೋರ್ಸ್ ನನಗೆ ಸೌತ್ ಇಂಡಿಯನ್ ಸ್ಯಾರಿ ಅಂತೂ ಸಿಗೋದಿಲ್ಲ. ಸಿಲ್ಕ್ ಸ್ಯಾರಿ, ಕಂಚಿ ಸ್ಯಾರಿ ಒಂದು ಕಾಣೆ. ಆದರೆ ಏನಾದರೂ ಇಂಡೋ ವೆಸ್ಟರ್ನ್ ಸ್ಟೈಲ್ದು ಅಥವಾ ಸ್ಕರ್ಟು ಅಥವಾ ಲೆಹೆಂಗಾ ಆ ಥರ ಏನಾದ್ರು ಸಿಗುತ್ತಾ ಟ್ರೈ ಮಾಡ್ತೀನಿ. ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆಮೇಲೆ ಐ ಹೋಪ್ ಯು ಗೈಸ್ ಎಂಜಾಯ್ ವಾಚಿಂಗ್ ದಿಸ್ ಬ್ಲಾಗ್. ಆಮೇಲೆ ಇನ್ನೊಂದೇನೋ ಹೇಳಕ್ಕೆ ಮರ್ತೆ. ಎಸ್, ಹ್ಯಾಪಿ ವುಮೆನ್ಸ್ ಡೇ. ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ಅನಿಸುತ್ತೆ. ಸೊ ಹ್ಯಾಪಿ ವುಮೆನ್ಸ್ ಡೇ. ಆ್ಯಂಡ್ ಯಾರ್ಯಾರು ಮೇಲ್ ವ್ಯೂವರ್ಸ್ ಇದ್ದಾರೋ ಅವ್ರಿಗೂ ಹ್ಯಾಪಿ ಮೆನ್ಸ್ ಡೇ. ಮೆನ್ ಇಲ್ಲ ಅಂದರೆ ವುಮೆನ್ ಇಲ್ಲ, ವುಮೆನ್ ಇಲ್ಲ ಅಂದರೆ ಮೆನ್ ಇಲ್ಲ. ಸೊ ಲೆಟ್ ಅಸ್ ಸಪೋರ್ಟ್ ಈಚ್ ಅದರ್ ಆ್ಯಂಡ್ ಲೆಟ್ ಅಸ್ ಕಾನ್ಕರ್ ದ ವರ್ಲ್ಡ್ ಟುಗೆದರ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೂ ಮೇಲಲ್ಲ, ಯಾರೂ ಕೆಳಗಲ್ಲ. ಸೊ ಹ್ಯಾಪಿ ವುಮೆನ್ ಪ್ಲಸ್ ಮೆನ್ಸ್ ಡೇ. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ ವಾಚಿಂಗ್ ದಿಸ್ ವ್ಲಾಗ್. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. कितना सूट लिया मैंने? यहाँ से 4 सूट लिया. काफ़ी है ना? ಥ್ಯಾಂಕ್ ಯು ವೆರಿ ಮಚ್ ಗೈಸ್. ಈ ಅಂಗಡಿ ತುಂಬ ಚೆನ್ನಾಗಿದೆ. ನೀವೇನಾದರೂ ದುಬೈಗೆ ಬಂದರೆ ಇಲ್ಲಿ ಖಂಡಿತ ಬರಬೇಕು. ಅವ್ರದ್ದು ರೇಟ್ಸು ಚೆನ್ನಾಗಿದೆ. ಮತ್ತು ನನ್ನ ಹೆಸರು ಹೇಳಿ ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾನೆ. ಯು ವಿಲ್ ಗಿವ್ ಡಿಸ್ಕೌಂಟ್ ನೋ ಇಫ್ ದೇ ಟೆಲ್ ಮೈ ನೇಮ್? I'm here, so my name is Umar. Yes. So if anyone came here for us, right, so we will give you best prices and best things. Yes, thank you. A few moments later. ಫೈನಲಿ ಮನೆಗೆ ರೀಚ್ ಆದೆ ಗೈಸ್. ಫುಲ್ ಶಾಪಿಂಗ್ ಆಯಿತು. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅಂತೂ ಕಡಿಮೆ ಆಯಿತು. ಮೀನಾ ಬಜಾರಿಂದ ಇವಾಗ ತಾನೇ ಬಂದೆ, ದುಬೈ ಮೀನಾ ಬಜಾರಿಂದ. ಐ ಥಿಂಕ್ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಬಿಗ್ಗೆಸ್ಟ್ ಮಿಸ್ಟೇಕ್ ಆಫ್ ಮೈ ಲೈಫ್ ಅನಿಸುತ್ತೆ. ಯಾಕಂದರೆ ಎಲ್ಲದೂ 1 to double ರೇಟಲ್ಲಿ, ಯಾವುದೂ 3000ಗಿಲ್ಲ, 4000ಗಿಲ್ಲ, 4000 ರುಪೀಸ್ಗೆ ಇದ್ರೂ ಅದ್ರದ್ದು ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಮತ್ತು ಡಿಸೈನ್ ಚೆನ್ನಾಗಿರಲಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಒಂದು 5-6 ಸೂಟ್ ತೊಗೊಬಂದಿದ್ದೀನಿ, 2 ನನಗೋಸ್ಕರ ಅಂತ. ಅದರಲ್ಲಿ ಇದೊಂದು. ಆಮೇಲೆ ಮಿಕ್ಕಿದೆಲ್ಲ ಬೇರೆಯವ್ರಿಗೆ ಕೊಡೋಕ್ಕೆ ಅಂತ ನಮ್ದೊಂದು ಸ್ಪೆಷಲ್ ಇವೆಂಟ್ ಬರ್ತಾ ಇದೆ. ಇಟ್ ಈಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್, ವೆರಿ ಕ್ಲೋಸ್ ಟು ಪ್ರವೀಣ್ಸ್ ಹಾರ್ಟ್ ಆಲ್ಸೋ ಮೇಜರ್ಲಿ. ಏನು ಅಂತ ನಿಮಗೆ ಹೋಗ್ತಾ ಹೋಗ್ತಾ ವ್ಲಾಗಲ್ಲಿ ಗೊತ್ತಾಗುತ್ತೆ ಏನು ಇವೆಂಟ್ ಅಂತ. ಸೊ ಲೆಟ್ಸ್ ಮೂವ್ ಆನ್. ಇದೇ ಥರ ನಾನು ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ರೆ ಬೇಜಾರಾಗಿರ್ತೀನಿ. ಬೇಜಾರಾಗಿದ್ರೆ ಉಪಯೋಗ ಇಲ್ಲ. ಯಾರು ನೀನು ಬೇಜಾರಾಗಿದೆಯಾ ಅಂತ ಬಂದಿಲ್ಲ, ನಮ್ಗೆ ಯಾರು ಕೇಳೋದಿಲ್ಲ. ವಿ ಹ್ಯಾವ್ ಟು ಬಿ ಆ್ಯಸ್ ಪ್ರೊಡಕ್ಟಿವ್ ಆ್ಯಸ್ ಪಾಸಿಬಲ್. ಸೊ ಲೆಟ್ ಅಸ್ ಮೂವ್ ಆನ್. ಆಮೇಲೆ ನಾನು ಈ ಯೆಲ್ಲೋ ಕಲರ್ ಡ್ರೆಸ್ನ ಸೆಲೆಕ್ಟ್ ಮಾಡಿದ್ದೀನಿ. ಇಟ್ಸ್ ಅ ಸ್ಕರ್ಟ್ ಸೆಟ್ ವಿತ್ ಅ ಜಾಕೆಟ್. ಸೊ ಇಟ್ಸ್ ಅ ವೆರಿ ಪ್ರಿಟಿ ಒನ್. ಇದು ಫುಲ್ ರೆಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವುದು ಹೆಂಗಿದೆ ಈ ಔಟ್ಫಿಟ್ ಅಂತ. ಇವಾಗಲೇ ತೋರಿಸಿದ್ರೆ ಮಜಾ ಬರಲ್ಲ. ಹಾಯ್ ಗೈಸ್, ಎಷ್ಟನೇ ದಿನ ಅಂತ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಖಂಡಿತ ನಾನು ಇರ್ರೆಸ್ಪಾನ್ಸಿಬಲ್ ಆಗಿ ವ್ಲಾಗ್ ಮಾಡ್ತಾಯಿದ್ದೀನಿ ಅನ್ಸುತ್ತೆ. ಇರ್ರೆಸ್ಪಾನ್ಸಿಬಲ್ ಅಲ್ಲ, ಅದು ಸರಿ ವರ್ಡ್ ಅಲ್ಲ. ವ್ಲಾಗ್ನ ಕಂಟಿನ್ಯೂಷನ್ ಆಗಿ ನಾನು ಶೂಟ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ನಾನು ತುಂಬ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ. ಸೊ
ಮೈಂಡ್ ಎಲ್ಲ ಅಲ್ಲಿ ಇಲ್ಲಿ ಹೋಗ್ತಾ ಇದೆ. ಅಲ್ಲಿ ಇಲ್ಲಿ ಹೋಗ್ತಾ ಇದೆ ಅನ್ನೋದು ಬದಲು ಕರೆಕ್ಟ್ ವೇಯಲ್ಲಿ ಹೋಗ್ತಾ ಇದೆ. ಒಂದು ಕೆಲಸ ಶುರು ಮಾಡಿದ್ದೀವಿ, ಸೊ ಅದ್ರ ಮೇಲೆ ಫುಲ್ ಗಮನ ಕೊಡ್ತಾ ಇದ್ದೀನಿ. ವ್ಲಾಗ್ ಶೂಟ್ ಮಾಡೋದು ಅಷ್ಟು ಕಷ್ಟ ಆಗ್ತಾ ಇದೆ, ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ಸೊ ಇವಾಗ ನಾನು ಮತ್ತು ಪ್ರವೀಣು ಇಫ್ತಾರ್ ಇವೆಂಟಿಗೆ ಹೋಗ್ತಾ ಇದ್ದೀವಿ. ನಮ್ಮ ಕಂಪನಿಯಿಂದನೇ ಇಫ್ತಾರ್ ಪ್ಲ್ಯಾನ್ ಮಾಡಿ ನಮ್ಮದು ಎಂಪ್ಲಾಯೀಸ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಫ್ತಾರ್ ಅಂದರೆ ನಿಮಗೆಲ್ಲ ಗೊತ್ತೇ ಇರ್ಬೋದು ಏನು ಅಂತ, ರಂಜಾನ್ ಅಲ್ವಾ. ಸೊ ಅವರು ಫಾಸ್ಟ್ ಮಾಡ್ತಾರೆ ಮುಸ್ಲಿಮ್ಸು. ಸೊ ಫಾಸ್ಟ್ ಬ್ರೇಕ್ ಮಾಡಿ ಆಮೇಲೆ ಊಟ ಮಾಡೋ ಟೈಮಿಗೆ ಇಫ್ತಾರ್ ಅಂತ ಕರೀತಾರೆ. ಸೊ ಇವೆಂಟಿಗೆ ಹೋಗ್ತಾ ಇದ್ದೀವಿ. ಪ್ರವೀಣ್ ಒಂದು ಸ್ಪೆಷಲ್ ಔಟ್ಫಿಟ್ ಹೊಡೆಸ್ಕೊಂಡಿದ್ದಾರೆ ಈ ಇವೆಂಟಿಗೆ, ನಿಮಗೆಲ್ಲ ತೋರಿಸ್ತೀನಿ. ಫುಲ್ ಪಠಾನಲ್ಲಿ ಶಾರುಖ್ ಖಾನ್ ಇರ್ತಾನಲ್ಲ ಅದೇ ಥರ ಕಾಣ್ತಾರೆ. ನಾವಾಗಲೇ ಹೇಳಿದಾಗೆ ಪ್ರವೀಣ್ ಔಟ್ಫಿಟ್ ನೋಡಿ, ಫುಲ್ ಪಠಾನ್ ಲುಕ್ ಇದೆ. ಸೊ ಇವಾಗ ನಾವು ಬುರ್ಜ್ ಅಲ್ ಅರಬಲ್ಲಿರುವ ರಮದಾನ್ ಗಾರ್ಡನ್ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ಸುಹೂರ್ಗೆ ಯಾವಾಗ ನಾನು ಇಫ್ತಾರ್ ಅಂತ ಹೇಳಿದ್ನಲ್ಲ, Jumeirah Beach Hotel. Yeah. Jumeirah Beach Hotel, which is overlooking Burj Al Arab. Yes, you can see that now. Correct. So it's such an amazing view. ಪ್ರವೀಣ್, ನೀವೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ನಾವಿವತ್ತು ನಮ್ಮ ಕಂಪ್ನಿಯವರೆಲ್ಲರಿಗೂ ರಮದಾನ್ ಪ್ರಯುಕ್ತ ಸುಹೂರ್ ಪಾರ್ಟಿ ಕೊಡ್ಬೇಕಂತ ಅನ್ಕೊಂಡಿದ್ದೀವಿ. ವಿ ಆರ್ ವೇಟಿಂಗ್ ಫಾರ್ ಎವ್ರಿ ಒನ್ ಟು ಬಿ ಜಾಯ್ನ್ ಅಸ್ ನಾವ್. ಸೊ ಗ್ರೇಟ್ ವ್ಯೂ, ಗ್ರೇಟ್ ಲೊಕೇಶನ್. ನನ್ನ ಹೆಂಡತಿ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ. Great wife. ಯಾ ರೀ ಆಯ್ತಾ ನಿಮ್ಮ ಎಂಪ್ಲಾಯೀಸಿಗೆ ಪಾರ್ಟಿ ಕೊಟ್ಟು? It was amazing. ಬೆಂಗಳೂರಿಗೆ ಹೋಗಕ್ಕೆ ರೆಡಿನಾ? I am all set to fly. ಏನೇನು ಮಾಡ್ತೀರಾ ಬೆಂಗಳೂರಲ್ಲಿ? ಬ್ಯಾಂಗ್ಳೂರಲ್ಲಿ ಫಸ್ಟು ರಾಮೇಶ್ವರಂಗೆ ಹೋಗಿ ತಿನ್ನೋದು, ಮನೆ ಕೆಲಸ ಮಾಡೋದು, ದೇವಸ್ಥಾನಗಳಿಗೆ ಹೋಗೋದು, ನೆಂಟರಿಷ್ಟನ್ನು ಮಾತಾಡ್ಸೋದು, ಫ್ರೆಂಡ್ಸ್ನ ಮಾತಾಡ್ಸೋದು, ಕೆಲಸಗಳು ಮಾಡೋದು, CA ಮೀಟ್ ಮಾಡೋದು, ಲಾಯರ್ ಮೀಟ್ ಮಾಡೋದು, ತಹಶೀಲ್ದಾರ್ ಮೀಟ್ ಮಾಡೋದು. ಅಲ್ಲೂ ಕೆಲಸನಾ ಪ್ರವೀಣ್? ನಾವು ಹೋಗ್ತಾ ಇರೋದು ಆರಾಮಾಗಿರಕ್ಕೆ. ಆಯ್ತು, ಆರಾಮಾಗಿರೋಣ. ಹಾಗಾದ್ರೆ ಮನೆಗೆ ಹೋಗೋದು ಬೇಡ, ಶೆಲ್ಟರ್ನಲ್ಲೇ ಇದ್ಬಿಡೋಣ. ಬೇಡ, ಮನೆಗೆ ಹೋಗೋಣ. ಇದು ಹೆಂಗ್ ಬಂದ್ ಮೇಲೆ ಕೂತ್ಕೊಂಡು ನೋಡಿದ್ದು ಕುಚ್ಚಿ? ನೀವು ಬ್ಯಾಗ್ ಪ್ಯಾಕ್ ಮಾಡ್ಕೊಳಲ್ವಾ? ನಾನು ಮಾಡ್ಕೊಳ್ಳಲ್ಲ ಕಡೆ, ನನ್ನ ಪೇಷನ್ಸು ಇಲ್ಲ, ಶಕ್ತಿನೂ ಇಲ್ಲ. ಸೊ ನನ್ನ ಮೇಕಪ್ ರಿಮೂವಿಂಗ್ ರೊಟೀನಲ್ಲಿ ಈ ಗಾರ್ನಿಯರ್ದು ಮೈಸಿಲರ್ ವಾಟರ್ನ ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಕ್ಲಿನಿಕ್ದು ಟೇಕ್ ದ ಡೇ ಆಫ್, ಅದಂತೂ ನಾನು ಸುಮಾರು ವರ್ಷದಿಂದ ಯೂಸ್ ಮಾಡ್ತೀನಿ, ಅದು ಖಾಲಿ ಆಗಿದೆ. ಅದಕ್ಕೆ ಗಾರ್ನಿಯರ್ದು ಮೈಸಿಲರ್ ಕ್ಲೆನ್ಸಿಂಗ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನ್ನ ಮೇಕಪ್ ಎಲ್ಲ ತೆಗೆದಿದ್ದಾಯ್ತು. ಗರ್ಲ್ಸ್, ಯಾವತ್ತೂ ಮೇಕಪ್ ಹಚ್ಕೊಂಡು ಮಾತ್ರ ಮಲ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ಬೇಗ ರಿಂಕಲ್ಸ್ ಬರಕ್ ಶುರು ಆಗುತ್ತೆ, ಮತ್ತೆ ತುಂಬಾ ಏಜ್ ಆಗಂಗೆ ಕಾಣುತ್ತೆ, ಮತ್ತೆ ಪಿಂಪಲ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ನೆವರ್ ಗೋ ಟು ಸ್ಲೀಪ್ ವಿತ್ ಮೇಕಪ್ ಆನ್. ನೆಕ್ಸ್ಟು ನಾನು ಫೇಸ್ನ ಕ್ಲೆನ್ಸ್ ಮಾಡೋಕ್ಕೆ ಸೆರಾವಿದು ಫೇಶಿಯಲ್ ಕ್ಲೆನ್ಸರ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನಂತೂ ನಾನು ದುಬೈಗೆ ಬಂದಾಗಿಂದ ಯೂಸ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಇದೇ ಫೇಸ್ ವಾಶು ಲೈಕ್ ಅರೌಂಡ್ 5-6 ಇಯರ್ಸಿಂದ ಒಂದೇ ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ನನಗೆ ತುಂಬಾ ಸೂಟ್ ಆಗಿದೆ. ಇಟ್ಸ್ ವೆರಿ ಮೈಲ್ಡ್ ಆನ್ ದ ಸ್ಕಿನ್, ಆಮೇಲೆ ತುಂಬ ಹಾರ್ಶ್ ಇಂಗ್ರೀಡಿಯೆಂಟ್ಸ್ ಇಲ್ಲ ಇದರಲ್ಲಿ. ಸೊ ಇಟ್ಸ್ ವೆರಿ ಸೂದಿಂಗ್ ಆ್ಯಂಡ್ ಇಟ್ಸ್ ವೆರಿ ನೈಸ್ ಫೇಸ್ ವಾಶ್. ಇದು ಇಂಡಿಯಾದಲ್ಲಿ ಸಿಗುತ್ತೆ ಅನಿಸುತ್ತೆ, ನೈಕಾದಲ್ಲಿ. ಖಂಡಿತ ಟ್ರೈ ಮಾಡಿ, ಇಟ್ಸ್ ವೆರಿ ಗುಡ್. ಸೆರಾವಿ ಅಂತ ಫೋಮಿಂಗ್ ಫೇಶಿಯಲ್ ಕ್ಲೆನ್ಸರ್. ಇದು ಫೋಮಿಂಗ್ ಫೇಶಿಯಲ್ ಕ್ಲೆನ್ಸರು. ಇನ್ನೊಂದು ಹೈಡ್ರೇಟಿಂಗ್ ಕ್ಲೆನ್ಸರ್ ಅಂತ ಬರುತ್ತೆ. ನಿಮ್ದೇನಾದ್ರೂ ತುಂಬಾನೇ ಡ್ರೈ ಇದ್ರೆ ಫೇಸು, ಆ ಹೈಡ್ರೇಟಿಂಗ್ ಕ್ಲೆನ್ಸರ್ನ ಟ್ರೈ ಮಾಡಿ, ಅಥವಾ ಫೋಮಿಂಗ್ ಫೇಶಿಯಲ್ ಕ್ಲೆನ್ಸರ್ನ ಟ್ರೈ ಮಾಡಿ. ಸೊ ಇಟ್ಸ್ ಲುಕಿಂಗ್ ಸೊ ಫ್ರೆಶ್. ಸೊ ಇವಾಗ ನಾನು ಏನೇನು ಸ್ಕಿನ್ ಕೇರ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ಸೊ ನಾನು ಮಲ್ಕೊಳ್ಳೋಕ್ಕಿಂತ ಮುಂಚೆ ಹೈಲರಾನಿಕ್ ಆ್ಯಸಿಡ್, ಆಮೇಲೆ ಕಾಮ ಇರಬೇಕಲ್ಲ, ಫಾರೆಸ್ಟ್ ಎಸೆನ್ಷಿಯಲ್ಸ್ದು ಬ್ಯೂಟಿ ಎಲಿಕ್ಸರ್ ಯೂಸ್ ಮಾಡ್ತೀನಿ. ಹೈಲರಾನಿಕ್ ಆ್ಯಸಿಡ್ ಫೇಸ್ ಸ್ವಲ್ಪ ಮಾಯ್ಸ್ಟ್ ಆಗಿರಬೇಕು, ಅವಾಗಲೇ ಅದು ಚೆನ್ನಾಗಿ ಅಬ್ಸರ್ವ್ ಆಗೋದು ಸ್ಕಿನ್ ಮೇಲೆ. ಡಿಸ್ಟರ್ಬ್ ಮಾಡಿಬಿಡಿ, ನಾನು ಶೂಟ್ ಮಾಡ್ತಾ ಇದ್ದೀನಿ. 1 2 3 and 4. ರಶ್ ನೋಡಿ ದುಬೈ ಏರ್ಪೋರ್ಟಲ್ಲಿ. ಬಂಗಾರ, ಹಾಯ್. ಫೈನಲಿ ಬೆಂಗಳೂರಿಗೆ ಬರ್ತಾ ಇದ್ದೀರಾ? ಎಷ್ಟೊಂದು ದಿನ ಆದಮೇಲೆ. 6 ತಿಂಗಳಾಯ್ತಾ? 6 ತಿಂಗಳ. Are you excited? A few moments later.
ಏನ್ರಿ ಮೀಡಿಯಾ ನಿಮ್ದು ಬೆಳಗ್ಗೆ ಬೆಂಗಳೂರಿಗೆ ಬಂದಿದ ತಕ್ಷಣ ದೋಸೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? CTR ದೋಸೆ. ಏನ್ ಸಮಾಚಾರ? ಇವ್ ನೋಡಿ ನಮ್ಮ ಪ್ರೀತಿಯ ತಮ್ಮನವರು ನಮ್ಮನ್ನ ಪಿಕ್ ಮಾಡಕ್ ಬಂದಿದ್ದಾರೆ ಏರ್ಪೋರ್ಟಿಗೆ. ಸೊ ಇದಕ್ಕಿಂತ ಒಳ್ಳೆ ಪ್ರೀತಿ ಇನ್ನೆಲ್ಲಿ ಸಿಗುತ್ತೆ? ಒಂದು ಹೊಸ ಕಾನ್ಸೆಪ್ಟ್ ಇವತ್ತು ಯಾರೊಬ್ರು ಹೇಳ್ತಾರೆ, ಮನೆ ಕಟ್ಟಿ ನೋಡಿ ಮದುವೆ ಆಗಿ ನೋಡಿ ಅಂತ. ನೆಕ್ಸ್ಟ್ ಇವ್ರದ್ದೇ ಮದ್ವೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಇವತ್ತೊಂದು ಎಲ್ಲರೂ ತಿಳ್ಕೊಬೇಕಾದಂಥ ವಿಷಯ. ಎಲ್ಲ ಸಮಾಜದಲ್ಲಿ ಹೇಳ್ದಂಗೆ ಮನೆ ಕಟ್ಟಿ ನೋಡು ಮದುವೆ ಆಗಿ ನೋಡು ಅಂತಾರಲ್ಲ, ಇವತ್ತು ಈಗ ಅದು ಹಳೆ ಕಾಲದಾಗೋಯ್ತು. ಹೊಸದಾಗಿ ಇವತ್ತಿಂದ ಮುಂಚೆ ಚೆನ್ನಾಗಿರಬೇಕು ಏನಂದರೆ, ಮನೆ ಕಟ್ಟದಲ್ಲೇ ನೋಡು ಮದುವೆ ಆಗದಲ್ಲೇ ನೋಡು ನಿಮ್ಮ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇಫ್ ಯು ವಾಂಟ್ ಟು ಕೀಪ್ ಯುವರ್ ಲೈಫ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ, ಲೈಕ್ ಟಾಪ್ ಆಫ್ ದಿ ಫ್ಯಾದಮ್, ಲೈಕ್ ದ ಬೆಸ್ಟ್, ಮನೆ ಕಟ್ಟದೇ ನೋಡು ಮದುವೆ ಆಗದೆ ನೋಡು. ನೋಡು ಅದೊಂದು ಜೀವನ ನೋಡಿ ಹೇಳಿ ನೀವು. ಧಾರ್ಮಿಕ ಹಾಗೂ ಸಾಮಾಜಿಕ ವಿಚಾರಗಳನ್ನು ದೂರ ಇಟ್ಟು ಒಂದು ಜೀವನ ರೂಪಿಸ್ಕೊಳ್ಳಿ, ದಟ್ಸ್ ದ ಬೆಸ್ಟ್. ಇದು ತುಂಬಾ ಟೆನ್ಷನ್ ಇದು ಮದುವೆ. ಒಂದು ಹೇಳ್ತಾ ಇದ್ದಾರೆ, ಎಲ್ಲರೂ ಕೇಳ್ಬಿಟ್ಟು ಉದ್ಧಾರ ಆಗಿ. CTR ಅಲ್ಲಿ ಬೆಳಗಿನ ಜಾವ ಎಷ್ಟು ಗಂಟೆಯಲ್ಲಿ ನೋಡಿ, ಸಿ ದ ವಾಚ್, ಇಟ್ಸ್ ಗೋಯಿಂಗ್ ಟು ಬಿ 3:15. In Dubai time, this is 4:44 in Indian time. That's how it is. ನಾನಂತೂ ಒಪ್ಪೋದಿಲ್ಲ ಇದನ್ನ. ನಾನು ಒಪ್ಕೊಂಡಿದ್ದೀನಿ. ನೀನು? ಒಪ್ಪಿದ್ದೀನಿ. ಅವ್ನು ಒಪ್ಪಿದ್ರು ಒಂದೇ, ಮದುವೆ ಆಗದೆ ಒಪ್ಪಿಲ್ಲ ನೋಡು ಒಂದೇ. ಮನೆ ಕಟ್ಟದೆ. One eternity later. ಸೊ ಗೈಸ್, ಇವತ್ತು ಯುಗಾದಿ ದಿನ ನಾವು ಬೆಂಗಳೂರಲ್ಲಿ ಇದೀವಿ. ಒಬ್ಬಟ್ಟು ತಿಂದು ಚೆನ್ನಾಗಿ ಒಂದ್ ರೌಂಡ್ ನಿದ್ದೆ ಮಾಡಿ ನೆಕ್ಸ್ಟ್ ನಮ್ಮಮ್ಮನ ಮನೆಗೆ ಹೋಗ್ತಾ ಇದೀವಿ. ಅಲ್ಲಿ ಇನ್ನೊಂದು ರೌಂಡ್ ಒಬ್ಬಟ್ಟು ಕೊಡ್ತಾರೆ. ಏನಾಗುತ್ತೋ ಗೊತ್ತಿಲ್ಲ, ಮತ್ತೆ ನಿದ್ದೆ ಬರಕ್ ಶುರು ಆಗುತ್ತೆ. ಏನು ಮಾಡಕ್ಕಾಗಲ್ಲ. ಬೇಡ ಅಂತ ಹೇಳಿದ್ರೆ ಭಯಕ್ಕೆ ಶುರು ಮಾಡ್ಬಿಡ್ತಾರೆ ನಮ್ಮಮ್ಮ. ಸೊ ವಿಲ್ ಗೋ, ಎಲ್ಲಾರನ್ನು ಮೀಟ್ ಮಾಡಿ ಸ್ವಲ್ಪ ಎಂಜಾಯ್ ಮಾಡಿ ವಾಪಸ್ ನಮ್ಮ ಅತ್ತೆ ಮನೆಗೆ ಹೋಗ್ತೀವಿ. ಪ್ರವೀಣ್, ಇನ್ನೊಂದು ರೌಂಡ್ ಒಬ್ಬಟ್ಟು ತಿನ್ನಕ್ಕೆ ರೆಡಿನಾ? ಇಂಪಾಸಿಬಲ್. ನಾನು ಸುಮ್ಮನೆ ಸ್ವಲ್ಪ ಒಬ್ಬಟ್ಟಿನ ಸಾರ ಅನ್ನ ತಿಂತೀನಿ. ಓಕೆ. ಸೊ ಇಟ್ಸ್ ಸೋ ನೈಸ್ ಫೀಲಿಂಗ್. ಯುಗಾದಿ ದಿನ ಬೆಂಗಳೂರಲ್ಲಿ ಇರೋದು ಎಷ್ಟೊಂದು ದಿನ ಆಯ್ತು ನಾವು ಒಂದು ಹಬ್ಬ ಸೆಲೆಬ್ರೇಟ್ ಮಾಡಿ. ಸೊ ನನಗೊಂದು ಫುಲ್ ಖುಷಿ ಆಗ್ತಾ ಇದೆ ರೀ. ನಿಮಗೆ? ನಂಗೂ ತುಂಬಾ ಸಂತೋಷ. ಫುಲ್ ಡಿಫ್ರೆಂಟ್ ಅಂತ ಬ್ಯಾಂಗ್ಳೂರ್ ಓಡಾಡ್ತಿರೋದೇ ಒಂದು ಸಂತೋಷ. ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ತರ ಫೀಲಿಂಗ್ ಬರ್ತಾ ಇದೆಯಾ? ಇಲ್ವಾ? ಯಾವ್ದಾರ ಹೊಸ ಗರ್ಲ್ ಫ್ರೆಂಡ್ ಕೊಡ್ಸಿದ್ರೆ ಬರುತ್ತೆ ಗರ್ಲ್ ಫ್ರೆಂಡ್ ಫೀಲಿಂಗ್. ಇಲ್ಲಿ ಸುಮ್ಮನೆ ಇನ್ನಾದ್ರೂ ಹೆಂಡತಿ ಜೊತೆ ಏನ್ ಗರ್ಲ್ ಫ್ರೆಂಡ್? ರೀ ಹೆಂಡತಿನೇ ಬೇರೆ 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 ತರ ಇರ್ಬೋದು ರೀ. ಇರ್ತಿದ್ದೀನಲ್ಲ ನಾನು ಹಿಂಗೆ ಇರ್ತೀನಿ. ನನಗೆ ಬೇರೆ ಬೇರೆ ಎಲ್ಲ ನೀವು ಸೇಮ್ ಓಲ್ಡ್. ಇವಾಗ ಆನ್ ದ ವೇ ನಮ್ಮ ಅಕ್ಕಂದು ಅಪಾರ್ಟ್ಮೆಂಟ್ ಸಿಗ್ತಾ ಇದೆ. ಸೊ ಅಲ್ಲಿಗೆ ವಿಸಿಟ್ ಮಾಡಿ ನಾವು ಆಮೇಲೆ ನಮ್ಮಮ್ಮ ಮನೆಗೆ ಹೋಗೋದು. ನಾವು ಬಂದಿರೋ ಇಂಟೆನ್ಷನ್ ಏನಂದ್ರೆ ನಮ್ಮ ಅಕ್ಕನ ಅಪಾರ್ಟ್ಮೆಂಟ್ ಗೃಹ ಪ್ರವೇಶ ಅಟೆಂಡ್ ಮಾಡೋದಕ್ಕೆ. ಸೊ ಅವ್ರನ್ನೆಲ್ಲ ಅಕ್ಕನ್ನ ಮತ್ತೆ ಅಕ್ಕನ ಫ್ಯಾಮಿಲಿನ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದೀನಿ ಬಂದಾಗಿಂದ. ಸೊ ಐಮ್ ಸೋ ಎಕ್ಸೈಟೆಡ್ ಟು ಸಿ ದೆಮ್. ಅವ್ರ ಇಬ್ರು ಮಕ್ಕಳನ್ನು ಇದ್ದಾರೆ ಇಲ್ಲೇ. ಸೊ ನನಗೊಂದು ತುಂಬ ಖುಷಿ ಅವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಇಡೀ ಫ್ಯಾಮಿಲಿ ಈ ಸತಿ ಎಲ್ಲರೂ ಸೇರ್ಕೊಂಡು ಈ ಫಂಕ್ಷನ್ ಏನು ಮಾಡ್ತಾ ಇದೀವಿ ರೀ, ಫಂಕ್ಷನ್ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್. ಲೆಟ್ಸ್ ಗೋ ಅಂಡ್ ಸಿ. ಎಷ್ಟು ಚೆನ್ನಾಗಿದೆ ರಜನಿ. ಹಾಯ್ ಓ, ಇದು ನಮ್ಮ ಅಣ್ಣ. And come here, Ishi. Ishi is my favorite. ನಮ್ಮ ಅಕ್ಕನ ಮಗಳು. ನನ್ನ ಮಗಳು ತರನೇ obviously. ಮನೆಯಲ್ಲ ತೋರಿಸಿ ನಮಗೆ ಎಷ್ಟು ಚೆನ್ನಾಗಿ ಆಗಿದೆ. ಫಿನಿಶಿಂಗ್ ಅದ್ಭುತವಾಗಿ ಬಂದಿದೆ. ಸನ್ಸೆಟ್. ನಿಮ್ಮ ಹೋಮ್ ಟೂರ್ ಕೊಡಿ ನಮ್ಮ ವಿಡಿಯೋಗೆ. ಹಾಂ ಅಕ್ಕ, ನೀವು ಎಕ್ಸ್ಪ್ಲೈನ್ ಮಾಡ್ಬೇಕು ಇವಾಗ. ಓಕೆ ಅಕ್ಕ, ಎಕ್ಸ್ಪ್ಲೈನ್ ಮಾಡಿ. ಎಲಿವೇಟರ್ ಇಂದ ಬಂದ ತಕ್ಷಣ. ಓಕೆ, ಬ್ಯೂಟಿಫುಲ್. ಓಕೆ, ಸಣ್ಣ ಸಿಟ್ ಔಟ್ ಇದೆ. ಫುಲ್ ಗ್ರೀನರಿ ಇದೆ, ಆಲ್ ಪಾರ್ಕ್ ಇದೆ ಎಲ್ಲ ಕಡೆ. ವಾಕಬಲ್ ಡಿಸ್ಟೆನ್ಸ್, ಗ್ರೀನ್ ವ್ಯೂ. ಅಲ್ಲಿ ಪಕ್ಕದಲ್ಲಿ ನೋಡಿ ಫ್ಲವರ್ಸ್ ಇನ್ ಬ್ಲೂಮ್. ವಾವ್, ದಿಸ್ ಇಸ್ ಪ್ರೈಸ್ಲೆಸ್. ಸೊ ಇದು ಲಿವಿಂಗ್ ರೂಮ್ ಅಲ್ವಾ? ಲಿವಿಂಗ್ ರೂಮ್, ಟಿವಿ ಕ್ಯಾಬಿನೆಟ್. ಇದು ಎಷ್ಟನೇ ಅಪಾರ್ಟ್ಮೆಂಟ್ ನಿಮ್ದು? ಎಷ್ಟನೇ ಹೌಸ್ ಆಫ್ ಯುವರ್ ಲೈಫ್ ಅದೇ ಹೇಳಿ. ಸ್ವಂತದ್ದು ಎರಡನೇ. ಡೈನಿಂಗ್ ಏರಿಯಾ.
place where you guys spend a lot of time. Okay. ರೆಫ್ರಿಜರೇಟರ್ ಇನ್ನು ಫಿಕ್ಸ್ ಆಗಬೇಕು. ಇಲ್ಲೇ ಊಟ ಮಾತು ಕತೆ ಎಲ್ಲ ಇಲ್ಲೇ ಆಗುತ್ತೆ. ಓಕೆ. ಚರ್ಚೆ ಹಾಂ ಸಣ್ಣ ಪೂಜಾ ಪ್ಲೇಸ್. ಓಕೆ, ವೆರಿ ನೈಸ್. ಯಾ, ಅಲ್ಲಿ ಹ್ಯಾಂಡ್ ಯಾ ಬಾರ್ ಯೂನಿಟ್ ಅಂತ. ವೆರಿ ಇಂಪಾರ್ಟೆಂಟ್. ಯಾರು ಕುಡಿಯಲ್ಲ ನಮ್ಮನೇಲಿ ಯಾರು ಇಲ್ಲ, ಸುಮ್ಮನೆ ಬಾರ್. ನಮ್ಮನೇಲಿ ಒಂದು ಬಾರ್ ಇದೆ. ಕುಡಿಯೋದೆಲ್ಲ ನಮ್ಗೆ ಆಗ ಬರಲ್ಲ. ಓಕೆ. ಇದು ಅಡಿಗೆ ಅರಮನೆ. ಅಡಿಗೆ ಅರಮನೆ. ಓಕೆ ಓಕೆ ಓಕೆ. ಇಲ್ಲಿಂದನೂ ಗ್ರೀನ್ ವ್ಯೂ. ಇವು ಎಲ್ಲ ಮಾವಿನ ಮರ. ಮಾವಿನ ಮರ ಇದೆ. ಹಾ, ಹಬ್ಬಕ್ಕೆ ಏನಾದ್ರು ಮಾವಿನ ಸೊಪ್ಪು ಬೇಕು ಇಲ್ಲಿಂದನೇ ಕಿತ್ಕೊಂಡ್ಬಿಡು. Look who is here. Someone has entered to Gauri's vlog. Someone is ಇವನು ಪ್ರಥಮ. ಪ್ರಥಮ ಅಕ್ಕನ ಪ್ರಥಮ ಪುತ್ರ. ಓಕೆ ನಂಬರ್ 1. ಓಕೆ. ಇನ್ನು ಕೆಲಸ ಬಾಕಿ ಇದೆ. ಎವ್ರಿಥಿಂಗ್ ಇಸ್ ಫಿಕ್ಸಿಂಗ್. ಕೆಲಸ ಇಟ್ಕೊಂಡಿದ್ದೀವಿ. ಓಕೆ. ಕಾಫಿ ಮುಗಿಯುತ್ತೆ ಎಲ್ಲ. ಹಾ, ಇಲ್ಲಿ ಬಾತ್ರೂಮ್. ಒಳಗೋಗ್ತು. ಸ್ಟಿಲ್ ಬೆಡ್ರೂಮ್ ನಂಬರ್ 2. ಓಕೆ. This is Prathu's room, technically. ಓಕೆ. ಈ ಮನೆ ಹೆಂಗಂದ್ರೆ ಎನಿಬಡಿ ಕ್ಯಾನ್ ಕಮ್ ಅಂಡ್ ಸ್ಟೇ. ಯಾರು ಬೇಕಾದ್ರೂ ಯಾರು Okay. ಅವ್ರ ಮನೆಗೆ ಬಾರ್ ಕೊಟ್ಟು ನಂಬರ್ ಕೊಡ್ತೀಯ ತಾನೆ? ಯಾ, ಗಾರ್ಡ್ ಕೊಟ್ಬಿಡಿ, ಯಾರು ಯಾವಾಗ ಬೇಕಾದ್ರೂ ಬರ್ಬೋದು ಬ್ಯಾಂಗ್ಳೂರಿಗೆ ಬಂದಾಗ. ಎನಿ ಟೈಮ್ ಚೆಕ್ ಇನ್, ಎನಿ ಟೈಮ್ ಸ್ಮಾಲ್ ಬಾತ್ರೂಮ್. ಯಾರು ಕ್ಯೂಟ್ ಬಾಲ್ಕನಿ ಇದೆ. ಹಾ, ಇದೇನು ನೀವು ಹಾಲಿಡೇ ಹೋಮ್ ಕೊಡೋಕ್ಕೆ ಐಡಿಯಾ ಇದೆಯಾ? ಅಲ್ಲ, ಯಾರಾದ್ರೂ ಇಲ್ಲಿ ಬಂದು ಪಾರ್ಟಿ ಮಾಡ್ಬೇಕಂದ್ರೆ ಜಾಗ ಕೊಡ್ತೀರಾ? ಎನಿ ಟೈಮ್ ಹೌಸ್ ಪಾರ್ಟಿ. Yes. So, attached bathroom for that. Okay. So bedroom number 3. bedroom number 3 is not attached. Uh-huh. So this is the common bathroom. Common. bathroom. Come on, powder room. Yes. Good job. Full clean ಆದ್ಮೇಲೆ ಗೃಹ ಪ್ರವೇಶದಿಂದ one more video should be. Yes, continue. TV. Bedroom number 3. I like the color combination of this grey and white. One semester later. ಸೊ ನಮ್ಮನೆ ಯುಗಾದಿ ಸ್ಪೆಷಲ್ ಏನೇನ್ ಮಾಡಿದೀರಾ? ಇವತ್ತು ಯುಗಾದಿ ಅಲ್ವಾ, ಹೊಸ ವರ್ಷದ ಆರಂಭ. ಎಲ್ಲರೂ ಒಬ್ಬಟ್ಟು ತಿನ್ನಲೇಬೇಕು ನೋಡಿ. ಅದಕ್ಕೆ ಕಾಯಿ ಒಬ್ಬಟ್ಟು, ಬೇಳೆ ಒಬ್ಬಟ್ಟು, ಕಡಲೆಬೇಳೆ ವಡೆ, ಚಿತ್ರಾನ್ನ, ತರಕಾರಿ ಪಲ್ಯ, ಕೋಸಂಬರಿ, ಅನ್ನ ಸಾರು, ಉಪ್ಪಿನಕಾಯಿ. ಫುಲ್ ಮೀಲ್ಸ್ ಅಂದ್ರೆ ಸಾಕಾ? ನೋಡಿ ನೀವಿಬ್ರು ಹಳ್ಳಿಯ ನೀರು ಎಷ್ಟು ಚೆನ್ನಾಗಿ ತಿಂತಾ ಇದ್ದಾರೆ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. The next day. ಗೈಸ್, ಇದು ಭಾವನಾ ಫ್ಯಾಷನ್ಸ್ ಅಂತ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದಾರೆ ಅಂದರೆ ನನ್ನ ಮದುವೆಗಿಂತ ಮುಂಚೆನೂ ಇದನ್ನೇ ಬರ್ತಾ ಇರೋದು. ದೇ ಹ್ಯಾವ್ ಹಂಡ್ರೆಡ್ಸ್ ಆಫ್ ಟೇಲರ್ಸ್ ಆ್ಯಂಡ್ ಸೋ ಮೆನಿ ಪೀಪಲ್ ವರ್ಕ್ ಮಾಡೋರಿದ್ದಾರೆ. ಸಖತ್ ಒಳ್ಳೆ ಕೆಲಸ ಮಾಡ್ತಾರೆ ನೋಡಿ, ಎಷ್ಟು ದೊಡ್ಡದಿದೆ. ಇದೊಂದು ಫ್ಲೋರು. ಇನ್ನೊಂದು ಫ್ಲೋರು ಮೇಲ್ಗಡೆ ಫುಲ್ ಟೇಲರ್ಸು ಮತ್ತು ಎಂಬ್ರಾಯ್ಡ್ರಿ ಮಾಡೋರು. ಯಾವ ಡಿಸೈನ್ ಬೇಕಂದ್ರೂ ಅವ್ರು ಮಾಡಿಕೊಡ್ತಾರೆ. ವೆರಿ ಗುಡ್, ವೆರಿ ಫಾಸ್ಟ್. 1 day 2 days ಕೊಡ್ತಾರೆ ಬ್ಲೌಸ್ ಸ್ಟಿಚ್ ಮಾಡಿಬಿಟ್ಟು. ಇಟ್ಸ್ ಅಮೇಝಿಂಗ್. ಇಲ್ಲಿ ಕೆಲಸ ಮಾಡೋರು ಒಂದು 8 ವರ್ಷದಿಂದ ಅವರೇ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ವೆರಿ ಟ್ರಸ್ಟೆಡ್ ಆ್ಯಂಡ್ ರೆಕಮೆಂಡೆಡ್, ಹೈಲಿ ರೆಕಮೆಂಡೆಡ್ ಬೈ ಮೀ. ನೀವು ಯಾರಾದರೂ ಯಲಹಂಕ ಅಥವಾ ಸುತ್ತಮುತ್ತ ಏರಿಯಾದಲ್ಲಿದ್ದರೆ ಖಂಡಿತ ಇಲ್ಲಿ ಬಂದು ನೀವು ಬ್ಲೌಸ್ ಸ್ಟಿಚ್ ಮಾಡಿಸಿ. ಏನೇ ಡಿಸೈನ್ ಬೇಕಾದರೂ ಮಾಡ್ತಾರೆ, ಪ್ಲಸ್ ಯಾವ ಥರ ಹೆವಿ ವರ್ಕ್ ಬೇಕಾದರೂ ಮಾಡ್ತಾರೆ. ಅಲ್ವಾ ಐಶಿ? ಏನೇನು ನಾನೇನು ಹೇಳಿದೆ ಕೇಳಿಸ್ಕೊಳ್ಳಿಲ್ವಾ? ನೀನು ಇಲ್ಲಿ ಎಷ್ಟೊಂದು ಹೊಲ್ಸ್ಕೊಂಡಿದ್ಯಾ ತಾನೆ? ಚೆನ್ನಾಗಿ ಹೊಲಿತಾ ಇರ್ತಾನೆ. ಎಸ್. ಇಲ್ಲಿ ನೋಡಿ ಗೈಸ್, ಯಾವ ಥರ ವರ್ಕ್ ಬೇಕಾದರೂ ಮಾಡ್ತಾರೆ. ಫುಲ್ ಇಂಟ್ರಿಕೇಟ್ ವರ್ಕ್ ಡಿಸೈನ್ಸ್ ಇದೆಲ್ಲ ನೋಡಿ. ಬ್ರೈಡಲ್ ಬ್ಲೌಸಸ್ಸು, ನಾರ್ಮಲ್ ಬ್ಲೌಸು. ಈ ಡಿಸೈನ್ ಎಷ್ಟು ಚೆನ್ನಾಗಿದೆ. ಫುಲ್ ಸಿಲ್ಕ್ ಸ್ಯಾರಿ, ಮುಹೂರ್ತಮ್ ಸ್ಯಾರಿಗೆಲ್ಲ ಸಖತ್ತಾಗಿದೆ ಈ ಡಿಸೈನ್ಸು. ನೋಡಿ ಅವ್ರದ್ದು ಸ್ಟಿಚಿಂಗ್ ಯೂನಿಟ್ ಆ್ಯಂಡ್ ಇದು ಅವ್ರದ್ದು ಆಫೀಸ್. ಬ್ಲೌಸ್ ಕೊಟ್ಟಾಯ್ತು, ಒಂದಿಂದ ಹೊಲ್ಕೊಡ್ತಾರೆ ಅಂತೆ. ಥ್ಯಾಂಕ್ಫುಲಿ ಇವ್ರು ಒಪ್ಕೊಂಡಿದ್ದಾರೆ ನನ್ನ ಬ್ಲೌಸ್ ಹೊಲಿಯೋದಕ್ಕೆ. ಯಾವ ಟೇಲರ್ಸ್ ಒಪ್ಕೋತಾ ಇರಲಿಲ್ಲ. ಸೊ ನೋಡಿ, ನಾರ್ಮಲ್ ಬ್ಲೌಸ್ ಹೊಲಿಯೋಕ್ಕೆ ವಿತೌಟ್ ಎನಿ ವರ್ಕ್ 1500 rupees. ಇಟ್ಸ್ ವೆರಿ ಚೀಪ್. ಭಾವನಾ ಫ್ಯಾಷನ್ಸ್ ಅಂತ ಯಲಹಂಕ ಓಲ್ಡ್ ಟೌನ್ ಬಸ್ ಸ್ಟ್ಯಾಂಡ್ ಮುಂದೆನೇ ಇದೆ. ಖಂಡಿತ ನಿಮ್ಗೆ ಏನಾದರೂ ಬ್ಲೌಸ್ ಅರ್ಜೆಂಟ್ ಆಗಬೇಕಿದ್ರೆ ಇವ್ರನ್ನ ಬಂದು ಕಾಂಟ್ಯಾಕ್ಟ್ ಮಾಡಿ. The next day.
ಸೊ ಈ ಮನೆ ಓನರ್ ರೆಡಿ ಆಗ್ತಾ ಇದ್ದಾರೆ ಇಲ್ಲಿ. ಸೊ ಇವ್ರು ರೆಡಿ ಮಾಡ್ತಾ ಇದ್ದಾರೆ. ಚೆನ್ನಾಗಿ ರೆಡಿ ಮಾಡಿಸಿ ನಮ್ಮ ಓನರ್ ಆಂಟಿನ. ಇವರು ಕುಮಾರ್ ಅಂತ, ಈಸ್ ಅ ವೆರಿ ಗುಡ್ ಮೇಕಪ್ ಆರ್ಟಿಸ್ಟ್. ಸೊ ನಾನು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಹಾಯ್ ತ್ರಿಷಿಕಾ, ಹೌ ಆರ್ ಯು? ಹಲೋ ಮಾ, ಸೇ ಹಾಯ್ ಟು ಮೈ ವ್ಲಾಗ್. ಅದು ನಮ್ಮನೆ ವಸಂತ ಅಂತ. ವಸಂತ ಇಲ್ಲ ಅಂದರೆ ನಮ್ಮನೆ ಫಂಕ್ಷನೇ ಆಗಲ್ಲ. ನಮ್ಮನೇಲಿ ಏನೂ ಕೆಲಸನೇ ನಡೆಯಲ್ಲ ಇವರಿಲ್ಲ ಅಂದರೆ. ಸೊ ಥ್ಯಾಂಕ್ ಯು ವಸಂತ. ಇದು ನಮ್ಮನೆ ಡಾಲ್, ಇಶಿ ಡಾಲ್ ಅಂತ. ಹಾಯ್ ಪ್ರತು, ಸೋ ಹ್ಯಾಂಡ್ಸಮ್. ಯಾರಾದ್ರೂ ಇವ್ರನ್ನ ಮಾಡೆಲ್ ಆಗಿ ತಗೊಳ್ಳಿ ಯಾರಾದ್ರೂ ಕ್ಯಾಂಪೇನಿಗೆ. ಓಕೆ ಗೈಸ್, ನೀವು ನೋಡಿದ್ರಿ ಇಂದಿನ ದಿನ ಹೋಮ ಎಲ್ಲ ಆಯ್ತು. ಫುಲ್ ಮನೆ ಏನಕ್ಕಮ್ಮ ಹೋಮ ಮಾಡೋದು? ರಾತ್ರಿ ವಾಸ್ತು ಹೋಮ, ಗಣ ಹೋಮ ಎಲ್ಲ ರಾತ್ರಿನ ಮುಗಿದು. ಓಕೆ, ಸೊ ಆ ರಿಚುವಲ್ ಮುಗೀತು. ಇವಾಗ ಊಟದ ಟೈಮು. ಎಲ್ಲರಿಗೂ ಹೊಟ್ಟೆ ಹಸಿದೆ. ನಿಮ್ಗೆ ಹೊಟ್ಟೆ ಹಸಿದ್ಯಾ? ಅಷ್ಟೊಂದಿಲ್ಲ, ಬಟ್ ಹೊಟ್ಟೆ ನನಗಂತೂ ಫುಲ್ ಹೊಟ್ಟೆ ಹಸ್ತಾಗಿದೆ, ಫುಲ್ ಸುಸ್ತಾಗಿದೆ. ಸೊ ಊಟ ಮಾಡಿ ನಿದ್ದೆ ಮಾಡಿ ನಾಳೆ ಗಂಟೆಗೆ ಇರ್ಬೇಕು. ಸೊ 4 ಗಂಟೆಗೆ ಏನೋ ಪೂಜೆ ಇದೆ ಅಂದರೆ ಶಾಸ್ತ್ರಿಗಳು ನೀವು ಬರಲೇಬೇಕು ಅಂತ ಹೇಳಿದ್ದಾರೆ. ಸೊ ಇವತ್ತಿನ ಡೇನ ಮುಗಿಸ್ತಾ ಇದ್ದೀವಿ. ಫುಲ್ ಫೋಟೋ ಸೆಷನ್ ಮುಗೀತು. ಫುಲ್ ಫ್ಯಾಮಿಲಿ ಫೋಟೋ ಸೆಷನ್, ವುಮೆನ್ಸ್ ಫೋಟೋ ಸೆಷನ್, ಮಕ್ಕಳು ಫೋಟೋ ಸೆಷನ್. ಸೊ ಇಟ್ ವಾಸ್ ರಿಯಲಿ ಗುಡ್. ಸೊ ಹೋಪ್ಫುಲಿ ನಾಳೆನೂ ಇದೇ ಥರ ಚೆನ್ನಾಗಿರುತ್ತೆ. ಮೀಟ್ ಯು ಗೈಸ್ ಟುಮಾರೋ. The next day. Bare. Gaurav, really talk something. Please talk. ಹಲೋ ಗೈಸ್, ಫಿನಾಲೆ ಇವಾಗ ಬಾಬಾ ಪೂಜೆ ಮಾಡ್ಸಕ್ಕೆ ಅವ್ರು ಬಂದಿದ್ದಾರೆ. ಅವ್ರನ್ನ ತೋರಿಸ್ಬೇಕು ನೀವು. ಟೈಟ್ ಪ್ಯಾಂಟಾ? ಕೇಶವಾಯ ಸ್ವಾಹ, ಆರೆಂಜ್ ಸ್ಯಾರಿ ನಾರಾಯಣ ಸ್ವಾಹ, ಮಾಧವಾಯ ಸ್ವಾಹ, ಗೋವಿ ನಾನು ಕೇಳಲಿ. ಕೇಶವಾಯ ಸ್ವಾಹ. ಹೆಂಗಿದೆ ಊಟ? ನೈಸ್. ಪ್ರತು, ನೀನು ಏನ್ ತಿಂತ ಇದೀಯಾ? ಏನೋ ಬೇರೆ ತರ ಕಾಣಿಸ್ತಾ ಇದೆ. ಗೈಸ್, ಗೃಹ ಪ್ರವೇಶದ ಎಲ್ಲ ಕೆಲಸ ಮಾಡಿ ಗೌರಿ ಅವರು ಸುಸ್ತಾಗಿದ್ದಾರೆ. ಅದನ್ನ ಯೂಟ್ಯೂಬ್ ವಿಡಿಯೋ ಎಂಡ್ ನಾನ್ ಮಾಡ್ತೀನಿ. ನೀವೆಲ್ಲ ವಿಡಿಯೋನ ಪ್ರಿಪರೇಷನ್ ಇಂದ ಹಿಡಿದು ಹೇಗೆ ಪೂಜೆ ಆಯ್ತು, ಹೇಗೆ ಊಟ ಆಯ್ತು, ಏನೇನೆಲ್ಲ ಐಟಮ್ಸ್ ಇತ್ತು, ಏನೇನೆಲ್ಲ ಯುನೀಕ್ ಐಟಮ್ಸ್ ಗೌರಿ ಅವ್ರು ಮಾಡಿದ್ರಿಂದ ಅದನ್ನ ನೋಡಿದೀರಾ. ನೀವು ಅದನ್ನ ಟೇಸ್ಟ್ ನ ಕಣ್ಣಲ್ಲೇ ಸೌದಿದ್ದೀರಾ ಅನ್ಕೋತೀನಿ. ಆದ್ರೆ ಮೇ 3 ಮತ್ತು 4 ಇನ್ನೊಂದು ಗೃಹ ಪ್ರವೇಶಕ್ಕೆ ನೀವೆಲ್ಲ ರೆಡಿ ಆಗಿರಿ. ಒನ್ ಆಫ್ ದಿ ಬೆಸ್ಟ್ ಬ್ಲಾಗ್ ಗೌರಿ ಅವ್ರದ್ದು ಬರ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ನನ್ನ NT ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್ಸ್ ಮಾಡಿ ಅಂಡ್ ಸಾಕಷ್ಟು ಕಮೆಂಟ್ ಮಾಡಿ. ಶಿ ವಿಲ್ ಬಿ ವೆರಿ ಹ್ಯಾಪಿ. ಸಬ್ಸ್ಕ್ರೈಬ್